ಇನ್ನೂ ಒಂದು ಜಿಜ್ಞಾಸೆ ಇರೋದು, ಕಾಲ್ ತುಳಿತ ದುರಂತ ಗಂಭೀರವನ್ನ ಹೈಕಮಾಂಡ್ ಅರ್ಥ ಮಾಡ್ಕೊಂಡಿದೆಯಂತೆ, ಗಂಭೀರವಾಗಿ ಪರಿಗಣಿಸಿದೆಯಂತೆ. ಆಯ್ತು, ಗಂಭೀರವಾಗಿ ಪರಿಗಣಿಸಿ ಏನು ಮಾಡ್ತಾರೆ ಅನ್ನೋದು ಪ್ರಶ್ನೆ ನಮಗೆ. ಸರ್ಕಾರದ ಬಳಿ ವಿವರಣೆಯನ್ನ ದೆಹಲಿ ವರಿಷ್ಠರು ಕೇಳಿದಾರಂತೆ. ಈಗಾಗಲೇ ತಿಳ್ಕೊಂಡು ಪಡ್ಕೊಂಡಾಗಿದೆ, ನೋಡಾಗಿದೆ, ವಿಜುವಲ್ಸ್ ಸಾಕ್ಷಿ ಇದೆ, ಯಾರ್ಯಾರು ಎಲ್ಲೆಲ್ಲಿದ್ರು, ಎಷ್ಟೆಷ್ಟೊತ್ತು ತನಕ ನ್ಯಾಷನಲ್ ಮೀಡಿಯಾದಲ್ಲೂ ಕೂಡ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇತ್ತು. ಅಲ್ಲಿ ಹೆಣ ಇದೆ, ಇವ್ರು ಹೆಂಗೆ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ, ಏನಿದ್ರ ಅರ್ಥ, ಯಾರೂ ಕೇಳೋರಿಲ್ವಾ, ಅಂಧಾದುಂದಿ ಯಾಕಪ್ಪ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಕಡೆಗಳಲ್ಲೂ ಕೂಡ ಅವತ್ತಿನ ದಿನಾನೇ ಇದು ಲೈಮ್ ಲೈಟಿಗೆ ಬಂದಿತ್ತು. ಈಗ ಇವರಿಬ್ಬರು ಬಂದು ಹೈಕಮಾಂಡ್ ಹತ್ರ ಹೆಂಗಾಯಿತು, ಸರ್ಕಾರದ ಪಾತ್ರ ಮಿನಿಮಲ್ಲ ಮ್ಯಾಕ್ಸಿಮಮ್ಮ, ಅವ್ರದ್ದು ವರ್ಜನನ್ನು ಅವ್ರು ಹೇಳ್ಕೊಳ್ತಾರಂತೆ. ಒಟ್ಟಿನಲ್ಲಿ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಬೇಕಾದ ಎಲ್ಲಾ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಆಯ್ತಪ್ಪ, ಒಂದ್ ವೇಳೆ ಸಿಎಂ ನಂದೇ ತಪ್ಪು ಅಂತಾರೆ, DCM ನಂದೇ ತಪ್ಪು ಅಂತಾರೆ, ಇಬ್ರು ರಿಸೈನ್ ಮಾಡಿ ಹೋಗಿ ಏನ್ಬಿಡ್ತಾರೆ ಹೈಕಮಾಂಡು. ಕಾಂಗ್ರೆಸ್ಗೆ ದೇಶದಲ್ಲಿ ಇರೋದೇ 2-3 ರಾಜ್ಯಗಳು ಅಧಿಕಾರದಲ್ಲಿ ಇರೋದು. ಅಂಥದ್ರಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ 2 ಕಣ್ಣುಗಳು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು. ಅದನ್ನೇನು ಮಾಡ್ತಾರೆ? ರೈಟ್, ಡೀಟೇಲ್ಸ್ ಕೊಡ್ತಾರೆ. ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶ್ರೀನಿವಾಸ್, ಈಗ ಹೈಕಮಾಂಡ್ ಗಮನಕ್ಕೆ ಆಲ್ರೆಡಿ ವಿಚಾರಗಳು ಬಂದಿದೆ. ಬಿಕಾಸ್ ಆವತ್ತಿನ ದಿನಾನೇ ರಾಷ್ಟ್ರೀಯ ಮಾಧ್ಯಮಗಳಿಂದ ಹಿಡಿದು ಎಲ್ಲ ಮಾಧ್ಯಮಗಳಲ್ಲೂ ನಾವು ತೋರಿಸಿದ್ವಿ, ಒಂದು ಕಡೆಗೆ ಹೆಣ ಬೀಳ್ತಾ ಇದೆ, ಇನ್ನೊಂದು ಕಡೆಗೆ ಎಲ್ಲರೂ ಕೂಡ ಪ್ರಚಾರದಲ್ಲಿ ತೊಡ್ಕೊಂಡಿದ್ದಾರೆ, ಫೋಟೋ ಪೋಸ್ ಕೊಡ್ತಾ ಇದ್ದಾರೆ, ಆಡಳಿತ ನಡೆಸಬೇಕಾದವರು ಮೆದುಳನ್ನು ಮನೇಲಿ ಇಟ್ಬಿಟ್ಟು ಬಂದಿದ್ದಾರೆ ಅಂತ ನಾವೆಲ್ಲ ಹೇಳಿದ್ವಿ. ಈಗ ಹೈಕಮಾಂಡ್ ಏನು ಮಾಡ್ಬೋದು? ಈ ರಿಪೋರ್ಟನ್ನು ಇಟ್ಕೊಂಡು ಏನು ಮಾಡ್ತಾರೆ? ಕ್ರಮ ಆಗುತ್ತಾ ಅಥವಾ ವಾರ್ನಿಂಗ್ ಮಾತ್ರ ಇದು ಸೀಮಿತ ಆಗುತ್ತಾ? ನಾನು ಕೇಳ್ತಾ ಇದ್ದೆ, ಈಗ ಈ ರಿಪೋರ್ಟನ್ನು ತರಿಸ್ಕೊಂಡ್ಮೇಲೆ ಹೈಕಮಾಂಡ್ ಏನು ಮಾಡೋದೇನು ಅಂತ. ಕ್ರಮ ಅಂತೂ ಕೈಗೊಳ್ಳೋ ಸಾಧ್ಯತೆ ತೀರಾ ಕ್ಷೀಣ. ಸೊ ಏನು ಆಪ್ಷನ್ಸ್ ಇದೆ? ಸುಮ್ಮನೆ ಒಂದು ರಿಪೋರ್ಟ್ ತರಿಸ್ಕೊಂಡ್ವಿ ನಾವು ಕೂಡ ಅಂತ ಹೇಳಿ ಮುಜುಗರದಿಂದ ತಪ್ಪಿಸ್ಕೊಳ್ಳೋದು ಇನ್ನೊಂದು ಭಾಗನಾ? ಮಮತಾ, ಹಾಗೆ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಸದ್ಯದ ಮಟ್ಟಿಗೆ ರಾಜ್ಯದಲ್ಲಿ ನಡೆದಂತ ಈ ಘಟನೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಯಾವುದೇ ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ನಂಬಲಿಕ್ಕೆ ಅಸಾಧ್ಯ. ಆದ್ರೂ ಕೂಡ ಹೈಕಮಾಂಡ್ ನಾಯಕರು ಕರೆದಿದ್ದೀವಿ, ಅವರಿಂದ ವಿವರಣೆಯನ್ನ ತೆಗೆದುಕೊಂಡಿದ್ದೀವಿ ಅನ್ನುವಂತಹ ಒಂದು ಮೆಸೇಜ್ ಪಾಸ್ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸಿಎಂ ಮತ್ತೆ DCM ಅವರನ್ನ ಹೈಕಮಾಂಡ್ ನಾಯಕರು ಕರೆದಿದ್ದಾರೆ. ಸಿಎಂ ಅವರು ಮತ್ತೆ DCM ಅವರು ರಾಜ್ಯದಲ್ಲಿ ಆಗಿರುವಂತಹ ಈ ಘಟನೆ, ಕಾಲ್ತುಳಿತ ಘಟನೆ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತಹ ವರದಿಯನ್ನ ಹೈಕಮಾಂಡ್ಗೆ ಸಲ್ಲಿಸುತ್ತೆ. ಅದರಲ್ಲಿ ಇವರು ಕ್ಲಿಯರ್ ಆಗಿ ಹೇಳ್ತಿರುವಂತದ್ದು, ಡೇ 1 ಇಂದನೂ ಕೂಡ ಹೇಳ್ತಿದ್ದಾರೆ, ಸರ್ಕಾರದ ಲೋಪ ಇದರಲ್ಲಿ ಇಲ್ಲ. RCB KCA ಮಾಡಿರುವಂತಹ ಈ ಎಡವಟ್ಟಿನಿಂದ ಈ ರೀತಿಯಾದಂತಹ ಘಟನೆಗಳಾಗಿದೆ, ಸರ್ಕಾರ ಇದರಲ್ಲಿ ಯಾವುದೇ ಲೋಪ ಮಾಡಿಲ್ಲ ಅನ್ನುವಂತ ವರದಿಯನ್ನ ಸಿಎಂ ಅವರು ಮತ್ತೆ DCM ಅವರು ಕೊಡ್ತಾರೆ. ಇನ್ನು ಸಾವಾಗಿರೋ ವಿಚಾರಕ್ಕೆ ತಕ್ಷಣ ಸರ್ಕಾರ ಕ್ರಮಗಳನ್ನು ತೆಗೆದುಕೊಂಡಿದೆ, ಆ ಗಾಯಾಳುಗಳನ್ನ ಭೇಟಿಯಾಗಿದೆ, ಮೃತರ ಕುಟುಂಬಕ್ಕೆ ಪರಿಹಾರವನ್ನ ಕೊಟ್ಟಿದ್ದೀವಿ, ಹೀಗೆ ತಮ್ಮನ್ನ ತಾವು ಸಮರ್ಥನೆ ಮಾಡಿಕೊಳ್ಳುವಂತಹ ರಿಪೋರ್ಟ್ ಅನ್ನ ಕೊಡುವಂತಹ ಸಾಧ್ಯತೆ ಇದೆ. ಅಂತಿಮವಾಗಿ ಹೈಕಮಾಂಡ್ ಆ ರಿಪೋರ್ಟ್ ಅನ್ನು ತೆಗೆದುಕೊಂಡು ಒಂದು ವಾರ್ನಿಂಗ್ ರೂಪದಲ್ಲಿ ವಾರ್ನಿಂಗ್ ಕೊಟ್ಟು ವಾಪಸ್ ಕಳಿಸುವಂತಹ ಸಾಧ್ಯತೆ ಇದೆ. ಸಿಎಂ ಮತ್ತೆ DCM ಅವರ ಮೇಲೆ ಕ್ರಮಗಳನ್ನ ತೆಗೆದುಕೊಳ್ತಾರೆ ಅನ್ನುವಂತಹ ಯಾವುದೇ ಸುಳಿವು ಇಲ್ಲಿವರೆಗೂ ನಮಗೆ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಬಟ್ ಶ್ರೀನಿವಾಸ್, ಇನ್ನೊಂದು ವಿಚಾರ ಏನಂತಂದ್ರೆ, ತುಂಬಾ ವಿಚಾರಗಳು ಚರ್ಚೆ ಮಾಡೋದಕ್ಕಿದೆ. ಕ್ಯಾಬಿನೆಟ್ ರೀಶಫಲ್ ಆಗಬೇಕು, ಅದಾದ ನಂತರ ಸ್ಪೀಕರ್ ಸಭಾಪತಿ ಹುದ್ದೆ ಬಗ್ಗೆ ಮಾತನಾಡಬೇಕು, ಮತ್ತೆ ಇವರೇ ಫೈನಲ್ ಮಾಡಿದಂತಹ ನಾಮನಿರ್ದೇಶಿತ MLC ಪಟ್ಟಿಗೆ ತಡೆ ಹಿಡಿದಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತೆಲ್ಲ ಕರೆಸಿದ್ದಾರೆ ಅಂತ ಕೂಡ ಇನ್ನೊಂದು ಮಾಹಿತಿ ಬರ್ತಾ ಇದೆ. ಸೊ ಯಾವುದಕ್ಕೆ ಹೈಕಮಾಂಡ್ ಇಂಪಾರ್ಟೆನ್ಸ್ ಕೊಡುತ್ತೆ ಇವತ್ತು ಅಂತ? ಹಾಗಾದ್ರೆ ಅರವಿಂದ್, ಈ ವಿಚಾರಗಳು ಕೂಡ ಇದೆ ಪ್ರಮುಖವಾಗಿ. ಆದ್ರೆ ಈ ಒಂದು ಚಿನ್ನಸ್ವಾಮಿ ಕಾಲ್ತುಳಿತ ಘಟನೆ ಏನಿದೆ, ರಾಷ್ಟ್ರಮಟ್ಟ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಪಖ್ಯಾತಿಯನ್ನ ಗಳಿಸ್ಕೊಂಡಿದೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಎಲ್ಲೋ ಒಂದ್ ಕಡೆ ಮುಜುಗರ, ಮೋದಿಯಿಂದ ಇಟ್ಕೊಂಡು ರಾಷ್ಟ್ರಪತಿಗಳ ಇಟ್ಕೊಂಡು ಟ್ವೀಟ್ ಅನ್ನ ಮಾಡಿ ಈ ಒಂದು ಘಟನೆಯನ್ನ ಖಂಡಿಸಿದ್ದಾರೆ. ಹೀಗಾಗಿ ಪ್ರಮುಖವಾಗಿ ಕಾಲ್ತುಳಿತ ಘಟನೆಗೆ ಸಂಬಂಧಪಟ್ಟಂತಹ ವರದಿಯನ್ನ ಇವತ್ತು ಹೈಕಮಾಂಡ್ ನಾಯಕರು ಸಿಎಂ ಮತ್ತೆ DCM ಅವರ ಬಳಿ ಕೇಳ್ತಾರೆ, ಘಟನೆಗೆ ಸಂಪೂರ್ಣ ವಿವರಗಳನ್ನ ಕೇಳ್ತಾರೆ. ಅದಾದ ನಂತರ ಕ್ಯಾಬಿನೆಟ್ ರೀಶಫಲ್ ಇರ್ಬೋದು, ಸ್ಪೀಕರ್ ನೇಮಕಾತಿ ಇರ್ಬೋದು, ನಾಮನಿರ್ದೇಶನ ಸದಸ್ಯರ ನೇಮಕಾತಿ ಇರ್ಬೋದು, ಇದೆಲ್ಲಾ ವಿಚಾರಗಳು ಚರ್ಚೆ ಆಗುವಂತ ಸಾಧ್ಯತೆ. ಆದರೆ ಪ್ರಮುಖ ವಿಚಾರವಾಗಿ ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣವೇ ಹೈಕಮಾಂಡ್ ಏನು ಮೇಜರ್ ಆಗಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡುವಂತಹದ್ದು. ಅವ್ರವ್ರ ಮೂಗನ್ನೇರಕ್ಕೆ ಅವ್ರವ್ರು ವರದಿ ಕೊಡ್ತಾರೆ. ಸಿದ್ದರಾಮಯ್ಯನವ್ರು ನಂದೇನೂ ತಪ್ಪಿಲ್ಲ ಅಂತಾರೆ, DK ಶಿವಕುಮಾರ್ ನಂದೇನೂ ತಪ್ಪಿಲ್ಲ ಅಂತಾರೆ. ರೈಟ್.